ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪ್ರಾಥಮಿಕ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಅವಶ್ಯ. ಜಗನ್ನಾಥ್ ಆಲಂಪಲ್ಲಿ. ಗಂಗಾವತಿ. ಪ್ರಗತಿಪರವಾದ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಪ್ರಾಥಮಿಕ ವಿದ್ಯಾರ್ಥಿ ದೆಸೆಯಿಂದ ವಿಜ್ಞಾನದ ಪರಿಕಲ್ಪನೆ, ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ಲಿಟ್ಲ್ ಹಾರ್ಟ್ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಹೇಳಿದರು. ಅವರು ಸೋಮವಾರದಂದು ಶಾಲೆಯಲ್ಲಿ ಲಿಟ್ಲ್ ಹಾರ್ಟ್ ಶಾಲೆಯ 22ನೇ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಆಯೋಜಿಸಿದ ಬೇಬಿ ತರಗತಿಯಿಂದ 5ನೇ ತರಗತಿವರೆಗಿನ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಅರಣ್ಯ ವರ್ಗದಿಂದ 9ನೇ ವರ್ಗದ ವಿದ್ಯಾರ್ಥಿಗಳಿಗೆ ಫುಡ್ ಫೆಸ್ಟ್ ಸಮಾರಂಭದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರೌಢಶಾಲೆಗೆ ಮಾತ್ರ ವಿಜ್ಞಾನ ವಸ್ತು ಪ್ರದರ್ಶನ ಎಂಬ ಮನೋಭಾವನೆಯನ್ನ ತೊರೆದು ಬೇಬಿ ತರಗತಿಯಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಶಿಕ್ಷಕರಿಂದ ಮಾರ್ಗದರ್ಶನ, ಸಲಹೆ, ಸಹಕಾರ ಪಡೆದು ಅವಕಾಶ ಕಲ್ಪಿಸಿದಲ್ಲಿ ಅಂತಹ ಮಕ್ಕಳಿಗೆ ವಿಜ್ಞಾನದ ವಿಷಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಲಿದೆ. ಜೊತೆಗೆ ಫುಡ್ ಫೆಸ್ಟ್ ಆಯೋಜನೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ಜ್ಞಾನ ಬೆಳೆಸುವುದು, ಜೊತೆಗೆ ವ್ಯಾಪಾರ, ಬಂಡವಾಳ, ಲಾಭ ನಷ್ಟದ ಬಗ್ಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶ ಹೊಂದಿದೆ ಎಂದು ಹೇಳಿದರು. ವೇದಿಕೆಯ ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯೋಪಾಧ್ಯಾಯ ವೀರಣ್ಣ ಅರಹುಣಸಿ, ಕೆ ಶರಬಣ್ಣ, ಚಿನ್ನು ಪಾಟಿ, ಪ್ರಭಾಕರ್, ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಿಯಾ ಕುಮಾರಿ, ಆಡಳಿತ ಮಂಡಳಿಯ ಸದಸ್ಯ ರಾಮಣ್ಣ ಆಲಂಪಲ್ಲಿ, ಇಬ್ರಾಹಿಂ, ಸ್ವಾಮಿ ವಿವೇಕಾನಂದ, ಶಾಲೆಯ ಮುಖ್ಯ ಗುರು ಶಾರೂನ್, ರಜನಿ, ಜಗನ್ನಾಥ್ ಆಲಂಪಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಕಳೆದ 20 ವರ್ಷದಿಂದ ಸೇವೆ ಸಲ್ಲಿಸಿದ ಶಾಲೆ ಶಿಕ್ಷಕ ನೀಲಕಂಠಪ್ಪ ಹಾಗೂ ಉಷಾ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಳೆದ 20 ವರ್ಷಗಳ ಹಿಂದೆ ನಮ್ಮ ಶಾಲೆಗೆ ಜಾಯ್ನ್ ಆಗಿ ಇಲ್ಲಿವರೆಗೂ ತಮ್ಮ ಅವಿರತ ಸೇವೆಯನ್ನ ಕೊಡ್ತಾ ಶಾಲೆಯ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರವನ್ನು ಕೂಡ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಕನ್ನಡ ಪ್ರಾಧ್ಯಾಪಕರ, ಕನ್ನಡ ಶಿಕ್ಷಕರಾದ ಶ್ರೀ ನೀಲಕಂಠ ಅರವಣಸಿ ಸರ್ ಅವರು 20 ವರ್ಷಗಳ ಸೇವೆಯನ್ನು ಪೂರೈಸಿದ್ದಾರೆ. ಅವರಿಗೆ ಶಾಲಾ ನಮಗೆ 20 ವರ್ಷಗಳನ್ನು ಪೂರೈಸಿರ್ತಕ್ಕಂಥವ್ರು. ನಿಜವಾಗಿಯೂ ಬಂದಾಗ ಏನಪ್ಪ ಇವರು ಇಂಪ್ರೂವ್ ಆಗ್ತಾರೋ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಇತ್ತು. ಆದರೆ ಅತ್ಯುತ್ತಮವಾಗಿ ತಮ್ಮನ್ನು ತಾವು ಶಿಕ್ಷಕರಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಇನ್ನೊಬ್ಬ ಶಿಕ್ಷಕಿ ಶ್ರೀಮತಿ ಉಷಾ ದಾನಾತೆ, ಅವರಿಬ್ಬರು ಮಕ್ಕಳು ನಮ್ಮ ಶಾಲೆಯಲ್ಲಿ, 3 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದ್ರು. ಮಗಳೊಬ್ಬಳು ಮೆಡಿಕಲ್ ಮಾಡ್ತಾ ಇದ್ದಾಳೆ, ಮೆಡಿಕಲ್ ಮುಗಿದ್ರು. ಇನ್ನೊಬ್ಬ ಮಗಳು ಕೂಡ ಇಂಜಿನಿಯರಿಂಗ್ ಮುಗಿದಿದೆ. ಅತ್ಯುತ್ತಮವಾದ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸೋದ್ರ ಜೊತೆಗೆ ಬೇರೆ ಮಕ್ಕಳನ್ನು ಕೂಡ ಬಳಸಿ ಇಲ್ಲಿ ನಮ್ಮಲ್ಲಿ 20 ವರ್ಷ ಸೇವೆ ಸಲ್ಲಿಸತಕ್ಕಂಥ ಶ್ರೀಮತಿ ಉಷಾ ದಾನಾತೆ ಅವರು ಕೂಡ ವೇದಿಕೆಗೆ ಬರಬೇಕು. ಸರ್ ಹತ್ರ ಬನ್ನಿ ಸರ್. ಸರ್ ಸ್ವಲ್ಪ ಕ್ಲೋಸ್ ಆಗಿ. ಓಕೆ, ರೆಡಿ. ಅವ್ರು ರಿಟೈರ್ಮೆಂಟ್ ಆಗಿ 10 ವರ್ಷ ಮುಗಿದೋಗ್ಬಿಟ್ಟಿದೆ. ಆಗಿದ್ದಾಗ್ಯೂ ಕೂಡ ಒಂದು ಮಾನವೀಯ ಆಧಾರದ ಮೇಲೆ ಅವ್ರಿಗೆ ಆಧಾರ ಇಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರ ಸರ್ವಿಸ್ ಅನ್ನು ಕಂಟಿನ್ಯೂ ಮಾಡ್ತಾ ಇದೀವಿ. ಒಂದು ಖುಷಿ ವಿಷಯ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನು ಕೆಲವು 2-3 ತಿಂಗಳಲ್ಲಿ ಅವ್ರ ಮಗ ಕೊಟ್ರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕಾಮರ್ಸ್ ಶಿಕ್ಷಕನಾಗಿ, ಲೆಕ್ಚರರ್ ಆಗಿ ಅಪಾಯಿಂಟ್ ಆಗ್ತಾ ಇದ್ದಾನೆ. ಅಲ್ಲಿವರೆಗೂ ನಮ್ಮ ಶಾಲೆಯಲ್ಲಿ ಸರ್ವಿಸ್ ಕೊಡಬೇಕು, ಮುಂದೆ ಮಗವನ್ನು ನೋಡ್ಕೊಳ್ತಾನೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಂದರ್ಭದಲ್ಲಿ 20 ವರ್ಷ ಸರ್ವಿಸ್, 22 ವರ್ಷ ಮೇಲೆ ಮುಗಿಸ್ಬಿಟ್ಟು ಶಾಲೆ ಪ್ರಾರಂಭದಾಗಿಂದ ಇದ್ದಾನೆ. ಅವನನ್ನು ಕೂಡ ಈಗ ಸನ್ಮಾನ ಮಾಡ್ತಾ ಇದ್ದೀವಿ. ವೇದಿಕೆಗೆ ಬರಬೇಕು. ಇನ್ನು ಈ ವರ್ಷ ಮಾತ್ರ ಸರ್ವಿಸ್ ಆಗೋದು. ಮಗ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು 15 ರಿಟೈರ್ಮೆಂಟ್ ಕೊಡ್ತೀವಿ ನಾವು.
ಮೇಡಮ್ ಸರ್ ಸರ್ವಿಸ್ ಆದ್ರೆ ಮದುವೆಯಾಗಿ ಅನಿವಾರ್ಯ ಕಾರಣದಿಂದ ಈ ವರ್ಷ ನಮ್ಮ ಶಾಲೆಯಿಂದ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಸೋಷಿಯಲ್ ಟೀಚರ್ ಆಗಿ ಅತ್ಯುತ್ತಮವಾಗಿ ಮಕ್ಕಳನ್ನ ಬೆಳೆಸಲು ತಮ್ಮ ಪಾತ್ರವನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಕವಿತಾ ಇವರನ್ನ ಆಡಳಿತ ಮಂಡಳಿಯ ಪರವಾಗಿ ಒಂದು ರೀತಿ ಸೆಂಡ್ ಆಫ್ ಅಂತ ಹೇಳ್ಬೋದು. ಮೇಡಮ್ ಜಸ್ಟ್ ಓಕೆ ರೆಡಿ
ಮದನಪಲ್ಲಿ, ಕಾರ್ಯದರ್ಶಿ ಲಿಟ್ಲ್ ಹಾರ್ಟ್ ಸ್ಕೂಲ್ ಗಂಗಾವತಿ. ನಿಮಗೆಲ್ಲ ತಿಳಿದಿರುವಂತೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ವಿಭಿನ್ನವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯವಾಗಿ ಹಾಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಈ ವರ್ಷ ನಮ್ಮ ಶಾಲೆ 22ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪ್ಲೇ ಹೋಮಿಂದ 5ನೇ ತರಗತಿಯ ಮಕ್ಕಳಿಗೆ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಮತ್ತು 6ನೇ ಕ್ಲಾಸಿಂದ 9ನೇ ತರಗತಿಯ ಮಕ್ಕಳಿಗೆ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸೈನ್ಸ್ ಎಕ್ಸಿಬಿಷನ್ ಅಂದ್ರೆ ಕೇವಲ ಹೈಸ್ಕೂಲ್ ವಿದ್ಯಾರ್ಥಿಗಳು ಅಥವಾ ಹೈಯರ್ ಪ್ರೈಮರಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥದ್ದು, ಅವರಿಂದ ಮಾತ್ರ ಸೈನ್ಸ್ ಎಕ್ಸಿಬಿಷನ್ ಮಾಡಿಸಬಹುದು ಅಂತಕ್ಕಂಥ ಒಂದು ಫೀಲಿಂಗ್ ಇದೆ. ಆ ನಿಟ್ಟಿನಲ್ಲಿ ನಾವು 2.5 ವರ್ಷದ ಮಗು ಪ್ಲೇ ಹೋಮಿನಲ್ಲಿ ಇರ್ತಕ್ಕಂಥ ಮಗು ವಿಜ್ಞಾನ ವಸ್ತು ಪ್ರದರ್ಶನ ಕುರಿತಂತೆ ಅತ್ಯುತ್ತಮವಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತದೆ, ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗಿಯೂ ಹೆಮ್ಮೆ ಪಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನರ್ಸರಿ, LKG, UKG ಎಲ್ಲ ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಹಾಕ್ತಾ ಇದ್ದಾರೆ. ಅವರು ತಾವು ಮಾಡಿರ್ತಕ್ಕಂಥ ಮಾಡೆಲ್ಸ್ ಬಗ್ಗೆ ತುಂಬಾ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಆಗಿ ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಪಾಲಕರು ನಿಜವಾಗಿ ಇದರಿಂದ ತುಂಬಾ ಸಂತೋಷ ಆಗ್ತಾ ಇದ್ದಾರೆ. ಅದರಿಂದ 1ನೇ ತರಗತಿಯಿಂದ 5ನೇ ತರಗತಿಯ ಮಕ್ಕಳಿಗೂ ಕೂಡ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಬೇಕು, ಈಗಲಿಂದನೇ ಅವರಿಗೆ ವಿಜ್ಞಾನದ ಬಗ್ಗೆ ಒಂದು ಜ್ಞಾನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 6ನೇ ಕ್ಲಾಸಿನಿಂದ 9ನೇ ತರಗತಿಯ ಮಕ್ಕಳಿಗೆ ಫುಡ್ ಫೆಸ್ಟ್ ಹಾಕೊಂಡಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಮಕ್ಕಳಿಗೆ ಆಹಾರದ ಮಹತ್ವ ಗೊತ್ತಾಗಬೇಕು, ಆಹಾರವನ್ನು ವೇಸ್ಟ್ ಮಾಡಬಾರ್ದು, ಆಹಾರವನ್ನು ಬೆಳೀತಕ್ಕಂಥದ್ದು ಎಷ್ಟೊಂದು ಕಷ್ಟ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಅವ್ರು ಪಾಲಕರಿಂದ ಮಾಡ್ಕೊಂಡು ಬಂದು ನಾವು ಪಾಲಕರಿಗೆ ಒಂದು ಸಂದೇಶ ಕೊಟ್ಟಿದ್ವಿ, ಫುಡ್ ಫೆಸ್ಟ್ ಹಮ್ಮಿಕೊಂಡಿದ್ವಿ, ದಯವಿಟ್ಟು ಮಕ್ಕಳು ಇಷ್ಟಪಡ್ತಕ್ಕಂಥ ಯಾವುದಾದ್ರೂ ಒಂದು ತಿಂಡಿಯನ್ನು ನೀವು ಮಾಡಿ ಕಳಿಸಿರಿ ಅಂತೇಳಿ. ಆದರೆ ಪಾಲಕರು ಅತ್ಯುತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಈಗ ಅಲ್ಲಿ ಇನಾಗ್ರೇಷನ್ ಮಾಡಕ್ ಹೋಗ್ಬೇಕಂತಂದ್ರೆ ಅಲ್ಲಿ ಆ ಒಂದು ಬಾಯಿಲೆಲ್ಲ ನೀರು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮಕ್ಕಳು ಅತ್ಯುತ್ತಮವಾದ ರೀತಿಯಲ್ಲಿ ಈ ಒಂದು ಫುಡ್ ಫೆಸ್ಟ್ ನಲ್ಲಿ ಭಾಗವಹಿಸಿದ್ದಾರೆ. ಇದರಿಂದ ಅವರ ವ್ಯಾವಹಾರಿಕ ಜ್ಞಾನ ಕೂಡ ಬರುತ್ತೆ, ಸೇಲ್ ಮಾಡ್ತಕ್ಕಂಥ, ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ರ ಬಗ್ಗೆ ಅವರಿಗೆ ಜ್ಞಾನ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಒಟ್ಟಾರೆಯಾಗಿ 2 ಕಾರ್ಯಕ್ರಮಗಳು ತುಂಬಾ ಯಶಸ್ವಿಯಾಗಿವೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ ಲಿಟ್ಲ್ ಹಾರ್ಟ್ ಶಾಲೆ ತನ್ನ ವಾರ್ಷಿಕೋತ್ಸವವನ್ನು ವಿಭಿನ್ನವಾಗಿ ಆಚರಿಸಿಕೊಳ್ತಾ ಇದೆ. ನಿಮಗೆಲ್ಲ ಪ್ರತಿ ಸಾರಿ ನೀವು ಅಬ್ಸರ್ವ್ ಮಾಡಿದ್ದೀರಿ. ಈ ವರ್ಷ ನಮ್ಮ ಶಾಲೆ 22ನೇ ವರ್ಷದ ವಾರ್ಷಿಕೋತ್ಸವವಾಗಿ ನಾವು ಪ್ಲೇ ಹೋಮಿಂದ 5ನೇ ತರಗತಿಯ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ ಅನ್ನು ಮತ್ತು 6ನೇ ತರಗತಿಯಿಂದ 9ನೇ ತರಗತಿಯ ಮಕ್ಕಳಿಗೆ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸೈನ್ಸ್ ಅಂತಂದರೆ ಕೇವಲ 6ನೇ ಕ್ಲಾಸಿಂದ 10ನೇ ಕ್ಲಾಸಿನ ವಿದ್ಯಾರ್ಥಿಗಳು ಮಾಡಬೇಕು, ಅಲ್ಲಿಂದನೇ ಸೈನ್ಸ್ ಎಕ್ಸಿಬಿಷನ್ ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಆದರೆ ನಮ್ಮ ಉದ್ದೇಶ ಏನಂದರೆ, 2.5 ವರ್ಷದ ಮಗು ಕೂಡ ನಾವೇನನ್ನು ಕಲಿಸ್ತೀವಿ ಅದನ್ನು ಕಲಿಬಲ್ದು ಅಂತಕ್ಕಂಥ ಒಂದು ಸಾಮರ್ಥ್ಯನ ತೋರಿಸುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ಲೇ ಹೋಮ್ಲಿಂದಾನೇ ಸೈನ್ಸ್ ಎಕ್ಸಿಬಿಷನ್ ಅನ್ನು ಪ್ರಾರಂಭ ಮಾಡಿದ್ವಿ. ತುಂಬ ಚೆನ್ನಾಗಿ ಪ್ಲೇ ಹೋಮ್ ಮಕ್ಕಳಿಂದ ಹಿಡ್ಕೊಂಡು 5ನೇ ತರಗತಿಯ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆರಿಮೆಂಟ್ಗಳನ್ನು ದೊಡ್ಡವರು ಮಾಡಿದ ಹಾಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಇದು ನಮಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಇನ್ನು ಫುಡ್ ಫೆಸ್ಟ್ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ, ಮಕ್ಕಳಿಗೆ ಆಹಾರದ ಮಹತ್ವ ಗೊತ್ತಾಗಬೇಕು, ಆಹಾರದ ಬಳಕೆ ಗೊತ್ತಾಗಬೇಕು. ಯಾಕಂದರೆ ಅವರು ರೈಸ್ ಊಟ ಮಾಡೋದಿಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಇವತ್ತಿನ ಮಕ್ಕಳು ಬರೀ ಶಾರ್ಟ್ಸ್ ಸಲುವಾಗಿ ಆಸೆ ಪಡ್ತಾರೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಜ್ಞಾನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಫುಡ್ ಕೂಡ ಎಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ, ಬಾಡಿಗೆ ದೇಹಕ್ಕೆ ಎಷ್ಟೆಲ್ಲ ಬೇಕಂತೇಳಿ ಪಾಲಕರಿಗೆ ನಾವು ಒಂದು ಸಂದೇಶ ಕೊಟ್ಟಿದ್ವಿ. ಮಕ್ಕಳು ಇಷ್ಟಪಡ್ತಕ್ಕಂಥ ಯಾವುದಾದ್ರೂ ಒಂದು ಫುಡ್ಡನ್ನು ನೀವು ಮಾಡಿ ಕಳಿಸಿ, ತಿಂಡಿಯನ್ನು ಮಾಡಿ ಕಳಿಸಿ, ಇಲ್ಲಿ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಬೆಳೆಯುತ್ತೆ, ಆಹಾರದ ಬಳಕೆಯ ಬಗ್ಗೆ ಅವರಿಗೆ ಜ್ಞಾನ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಪಾಲಕರು ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ತಿಂಡಿಗಳನ್ನು, ಊಟಗಳನ್ನು ಮಾಡಿ ಕಳಿಸಿದ್ದಾರೆ. ಜ್ಯೂಸ್ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಇವೆಲ್ಲವನ್ನು ಕೂಡ ಮಕ್ಕಳು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಅನ್ನಿಸ್ತದೆ ಪಾಲಕರ ಪ್ರೋತ್ಸಾಹ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರು ಪಟ್ಟಿರ್ತಕ್ಕಂಥ ಶ್ರಮಕ್ಕೂ ಕೂಡ ಮತ್ತು ಪಾಲಕರ ಒಂದು ಶ್ರಮಕ್ಕೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಶಾಲೆಯ ಕಾರ್ಯದರ್ಶಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 2ನೇ ವಾರ್ಷಿಕೋತ್ಸವದಲ್ಲಿ ಸೈನ್ಸ್ ಎಜುಕೇಷನ್ ಅಂದ್ಕೊಂಡಿದ್ವಿ. ಹಾಗೆ 6th ಇಂದ 9th ವರೆಗೂ ಫುಡ್ ಫೆಸ್ಟ್ ಅಂದ್ಕೊಂಡಿದ್ವಿ. ಇದರಲ್ಲಿ ನಮ್ಮ 2.5 ಇಯರ್ಸಿಂದ ಹಿಡ್ಕೊಂಡು 7 ಇಯರ್ಸ್ 8 ಇಯರ್ಸ್ ಮಕ್ಕಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಅವರ ನಾಲೆಡ್ಜ್ ತಕ್ಕಂಗೆ ಅವರೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಂಡ್ಬಂದು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಈಗಿಂದಲೇ ಚಿಕ್ಕ ವಯಸ್ಸಿಂದಲೇ ಈ ಸೈನ್ಸ್ ಬಗ್ಗೆ ಆಸಕ್ತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನೀವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆಯೇ 6th ಇಂದ 9th ವರೆಗೂ ಫುಡ್ ಫೆಸ್ಟ್ ಎಂಬ ಕಾರ್ಯಕ್ರಮ ಮಾಡಿದ್ವಿ.
ಇದರಲ್ಲಿ ಮಕ್ಕಳು ತಾವು ಅವ್ರ ಪೇರೆಂಟ್ಸ್ ಹೆಲ್ಪ್ ತಗೊಂಡು ಡಿಫ್ರೆಂಟ್ ವೆರೈಟೀಸ್ ಆಗಿ ಫುಡ್ ಐಟಮ್ಸ್ ಮಾಡ್ಕೊಂಬಂದಿದ್ದಾರೆ. ಅವೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಬಿಸ್ನೆಸ್ ಹೇಗೆ ಮಾಡಬೇಕು, ಇದರಲ್ಲಿ ಪ್ರಾಫಿಟ್ ಏನು ಲಾಸ್ ಏನು ಇದೆಲ್ಲ ಗೊತ್ತಾಗುತ್ತೆ, ಮತ್ತು ಬಿಲ್ಲಿಂಗ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪೇರೆಂಟ್ಸಿನೂ ಪ್ರೋತ್ಸಾಹ ಚೆನ್ನಾಗಿ ಸಿಕ್ಕಿದೆ. ಅವರು ಮಕ್ಕಳ ಜೊತೆಗೆ ಸೇರಿಕೊಂಡು ಎಲ್ಲ ರೆಡಿ ಮಾಡಿ ಸ್ಟಾಲ್ಸಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಹೋಗಿದ್ದಾರೆ. ಇದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲ ಪಾಲಕರಿಗೂ ಟೀಚರ್ಸ್ಗೂ ಧನ್ಯವಾದಗಳು. ಸರ್, ಪ್ರಿಯಾ ಕುಮಾರಿ ಮೇಡಮ್ ಅವರು ಎರಡೂ ಒಂದು ಸಂವಿಧಾನ ಇದೆ. ಇವತ್ತು ನಮ್ಮದು 20 ವರ್ಷದ ಸಾರ್ಥಕ ಜೀವನ, ಶೈಕ್ಷಣಿಕ ಜೀವನದ ಜೊತೆಗೆ ಒಂದು ಜೀವನ ಮತ್ತು ವೃತ್ತಿ ಜೀವನವನ್ನು ಕೈಗೊಂಡಂತಹ ಒಂದು ಸಾರ್ಥಕ ಭಾವನೆ ನನ್ನಲ್ಲಿದೆ. ಸೊ ಇಷ್ಟು ವರ್ಷ ನನಗೆ ಈ ಸೇವೆ ಸಂಸ್ಥೆಗೆ ಎಲ್ಲ ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಇನ್ನೂ ದೇವರು ಸಹಾಯ ಮಾಡ್ತಾನಂತ ಅಂದ್ಕೊಂಡಿದ್ದೀನಿ. ಮ್ಯಾನೇಜ್ಮೆಂಟ್ನವರೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಅವರಿಗೂ ಕೂಡ ದೇವರು ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಸರ್ಪ್ರೈಸ್. ನಾನು ಏನೋ ಅಂದ್ಕೊಂಡಿರಲಿಲ್ಲ. ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಗಿದೆ ಇದೇ ಸಂಸ್ಥೆ ಜೊತೆಗೆ. ನಾನು ಒಬ್ಬರೇ ಅಲ್ಲ, ಈ ಸಂಸ್ಥೆ ಮೂವರಿಗೂ, ನನ್ನ ಅಣ್ಣ, ನನ್ನ ತಂಗಿ, ನನಗೆ ಹಾಗೂ ಮೂವರಿಗೂ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲೇ ಹೋದರೂ ಈ ಸಂಸ್ಥೆನ ಮರೆಯೋದಿಲ್ಲ. ಯಾಕೆಂದ್ರೆ ನನಗೆ ಒಂದು ಏನೋ ಐಡೆಂಟಿಟಿ ಸಿಕ್ಕಿದೆ ಈ ಸಂಸ್ಥೆಯಿಂದನೇ. ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. 9 ವರ್ಷ ನನ್ನ ಜೀವನ, ನಾನು ಶಾಲೆ ವಿದ್ಯಾರ್ಥಿಗಳು ಹಾಗೇ ಇದ್ದೀನಿ, ಮುಂದೆ ಕೂಡ ಹಾಗೇ ಇರ್ತೀನಿ. ಎಲ್ಲೇ ಹೋದರೂ ಈ ಸಂಸ್ಥೆ ಆಗಿರಲಿ ನಾನು ಮರೆಯೋದೇ ಇಲ್ಲ. ಇಲ್ಲಿನ ವಿದ್ಯಾರ್ಥಿಗಳು ಎಂದು ಕೂಡ ನಾನು ಮರೆಯೋದಿಲ್ಲ. ಮಾತಾಡೋಕ್ಕೆ ಬರ್ತಾ ಇಲ್ಲ ನಿಜವಾಗ್ಲೂ. ಯಾಕೆಂತಂದರೆ ಸರ್ಪ್ರೈಸ್ ಆಗಿ ದಿನ ಮಾತಾಡ್ತೀನಿ, ಆದರೆ ಇವತ್ತು ಸರ್ಪ್ರೈಸ್ ಆಗಿ ಸಿಕ್ಕಿದ್ದಕ್ಕೆ ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. And for these 20 years, given opportunity to serve here as a teacher, that is my luck. And so got treated as a just ma'am, sir, and for all. ಪೀಳಿಗೆಗೆ ಆಶಾದೀಪವಾಗಿರುವ, ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಗುರುತಿಸಿರುವ ಶ್ರೀ ಪ್ರಭಾಕರ್ ಚಂದ್ರಪಾಟಿ ಸರ್ ಅವರಿಂದ ಅಧ್ಯಕ್ಷ. ಎಲ್ಲ ಪೂಜ್ಯ ಗುರುಗಳಿಗೆ ಮತ್ತು ನಮ್ಮ ಮಿತ್ರರೆಲ್ಲರಿಗೂ ಇವತ್ತು ನಮ್ಮ ಲಿಂಗಾಯತ ಸಂಸ್ಥೆ 22ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಕೆಲವು ಟೀಚರ್ಸ್ 20 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಅವರು ಕೂಡ ನನ್ನ ಶುಭಾಶಯಗಳು. ಮತ್ತು ಕವಿತಾ ಮೇಡಮ್ 9 ವರ್ಷ ಮುಗಿಸ್ಕೊಂಡು ಶಿ ಗಾಟ್ ಮ್ಯಾರಿಡ್. ಅವ್ರಿಗೆ ಹೆಂಗಂದ್ರೆ ಏನೋ ತವರು ಬಿಟ್ಟು ಹೋಗ್ತಾ ಇದ್ದೀರೇನೋ ಅಂತ ಫೀಲಿಂಗ್ ಆಗ್ತಾ ಇದೆ. ಯಾಕಂದರೆ ನಮ್ಮ ಲಿಂಗಾಯತ ಸಂಸ್ಥೆ ಅಂದರೆ ಒಂದು ಕುಟುಂಬ. ಎಲ್ಲರೂ ಕುಟುಂಬ ಸದಸ್ಯರಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾರೆ. ಇದೇ ಥರ ಮಕ್ಕಳ ಶ್ರೇಯೋಭಿಲಾಷಿಗಳು ಎಲ್ಲ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಇದು ಒಂದು ಫ್ಯಾಮಿಲಿ ಇದ್ದಾಗೆ. ಮಿಡ್ಲಾಸ್ ಫ್ಯಾಮಿಲಿ ಅಂದರೆ ಇಟ್ಸ್ ಎ ವೆರಿ ಬಿಗ್ ಫ್ಯಾಮಿಲಿ ವಿತ್ ಗುಡ್ ಹಾರ್ಟ್. ಒಳ್ಳೆ ಹೃದಯವಂತಿಕೆ ಇರುವಂಥ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಒಂದು ಅದೃಷ್ಟ ಅಂತೇಳಿ ನಮ್ಮ ಶಿಕ್ಷಕರು ಭಾವಿಸ್ತಾರೆ. ನೀಲಕಂಠ ಸರ್ ಕೂಡ ಇಷ್ಟು ಬೇಗ 20 ವರ್ಷ ಸರ್ವಿಸ್ ಮುಗಿಸಿದ್ದಾರೆ. ಅವರ ಅಣ್ಣರ ಕೈಯಲ್ಲೇ ಅವರ ಸನ್ಮಾನವನ್ನು ಪಡೆಯುವ ಭಾಗ್ಯ ಅವರಿಗೆ ಸಿಕ್ಕಿದೆ. ಇದೇ ಥರ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಕೂಡ ತುಂಬ ಫುಡ್ ಫೆಸ್ಟಿವಲ್ ರೂಪದಲ್ಲಿ ಆಗ್ತಾ ಇದೆ. ಎಲ್ಲರೂ ಎಂಜಾಯ್ ಮಾಡಿ ಭಾಳಷ್ಟು ಟೈಮ್ ಆಗಿದೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.